ನಮಸ್ಕಾರಗಳು. ಇವತ್ತು ಹಜರತ್ ಮಲಿಕ್ ರೆಹಮಾನ್ ಪಾಚಾ ಆವರಣದಾಗೆ ಒಂದು ಪ್ರೆಸ್ ಮೀಟ್ ಅಂತ ಇಟ್ಕೊಂಡಿದ್ವಿ. 375ನೇ ಉರ್ಸ್ ಆರಂಭ ಉರ್ಸ್ ಐತಲ್ಲ, ಅದ್ರ ಬಗ್ಗೆ ಬೆಳಿಗ್ಗೆ 11 ಗಂಟೆಗೆ ಹೋಗಿ ಸಾಹೇಬ್ರಿಗೆ ಮೀಟ್ ಮಾಡಿದ್ವಿ ನಾವು. ಸರ್ ಹಿಂಗೆ ಐತೆ, ನೀವು ಬರಲೇಬೇಕು ಅಂತ. ಅನೇಕ ಕಾರ್ಯಕ್ರಮ ಇಟ್ಕೊಂಡು ಅನೇಕ ಬ್ಯುಸಿ ಇದ್ದು ಆಮೇಲೆ ಅರ್ಧ ದಾರಿಗೆ ಹೋಗ್ಬಿಟ್ಟಿದ್ರು. ತಿರ್ಗಾ ನಾವು ಫೋನ್ ಮಾಡಿದ್ವಿ, ಇಲ್ಲ ಸರ್ ಎಲ್ಲ ಹುಡುಗರು ಕಾಯ್ತಿದ್ದಾರೆ ಅಂತ. ಬಂದಿದ್ದಕ್ಕೆ ನಮ್ಮ ಸಂಜಯ್ ಸಾರ್ಗೆ ಹೃದಯಪೂರ್ವವಾಗಿ ನಮ್ಮ ಎಷ್ಟು ಯುವಕಿದ್ದಾರೆ ಅವ್ರ ಕಡೆಯಿಂದ ಧನ್ಯವಾದಗಳು ಸರ್. ಇವತ್ತು ಒಂದು MLA ಸಾಹೇಬ್ರ ಮಗ ಜಯಚಂದ್ರ ಸಾಹೇಬ್ರ MLA ಮಗ ಸಾಹೇಬ್ರ ಅಂತ ಯಾವತ್ತೂ ಅವರು ತೋರಿಸ್ಕೊಳ್ಳಿಲ್ಲ ನಾನು MLA ಮಗ ಅಂತ. ಒಂದು ಫೋನ್ಗೆ ವಾಪಸ್ ಬಿಡ್ರಪ್ಪ, ನಾನು ವಾಪಸ್ ಬರ್ತಿದ್ದೀನಿ ಅಂತ ಬಂದಿದ್ದೀರಾ ಸರ್. ಅದು ಒಂದು ದೊಡ್ಡ ಗುಣ ಹೇಳ್ಬೇಕಂದ್ರೆ. ನಮ್ಮ ಸಾಹೇಬ್ರು ಜಯಚಂದ್ರ ಸಾಹೇಬ್ರು ಅವರು ಯಾವತ್ತು ತೋರಿಸ್ಕೊಂಡಿಲ್ಲ. ಹ್ಯಾಟ್ರಿಕ್ ಹೀರೋ ನಮ್ಮ ಕರ್ನಾಟಕದಾಗೆ ಒಂದು ಹಿರಿಯ ನಾಯಕ ಅಂದ್ರೆ TB ಜಯಚಂದ್ರ ಸಾಹೇಬ್ರು. ನಮ್ಮ ಶಿರಾ ಅಭಿವೃದ್ಧಿಗೆ ಕಾರಣನೇ TB ಜಯಚಂದ್ರ ಸಾಹೇಬ್ರು. ಈ ತರ ಬೆಳೀಲಿಲ್ಲ ಶಿರಾ. ಇವತ್ತು ಈ ಕ್ರೀಡೆಗಳು ಎಲ್ಲ ಆಡಿಸ್ಬೇಕಂದ್ರೆ ಇದು ಕರ್ನಾಟಕ ನಕ್ಷದಾಗೆ ಶಿರಾ ಐತೆ ಅಂತ ಗುರ್ತಿರ್ತಿರ್ಲಿಲ್ಲ. ಜಯಚಂದ್ರ ಸಾಹೇಬ್ರು 2007 ಬಂದು ಏನ್ ಅಭಿವೃದ್ಧಿ ತಂದಿದ್ದಾರೆ ಇವಾಗ ಜನಗಳ ಕಣ್ಣು ಮುಂದೆ ಐತೆ. ನಮ್ಮ ಶಿರಾ ಏನಕ್ಕೆ ಬೆಳೆದಿದೆ ಅಂತ ಅಂತದೇ ಗುಣ ಅವ್ರ ಮನೆ ಕಡೆನೂ ಕೊಟ್ಟಿದ್ದಾರೆ. ಯಾವತ್ತು ಅವ್ರ ಮಕ್ಕಳು ಬಂದು ನಾವು MLA ಮಕ್ಕಳು ನಾವು ನಮ್ದು ಒಂದು ಇದೈತೆ. ಮಂತ್ರಿ ಆಗಿದ್ದಾರೆ ಸಾಹೇಬ್ರು 3 ಸತಿ. CM ಕ್ಯಾಂಡಿಡೇಟ್, ಅವರು ಹಿರಿಯ ನಾಯಕ CM ಕ್ಯಾಂಡಿಡೇಟ್. ಅವ್ರ ಜೊತೆ ಅನ್ಯಾಯ ಆಗಿರೋದು CM ಕ್ಯಾಂಡಿಡೇಟ್ ಅವರು. ಆದ್ರೆ ನಾವು ನಮ್ಮ ಕರ್ನಾಟಕ ಜನತೆ ಕರ್ನಾಟಕ ನಮ್ಮ ಸಿದ್ದರಾಮಯ್ಯ ಸರ್ DKC ಸರ್ ಹತ್ರ ಕೇಳ್ತೀವಿ, ಅವ್ರಿಗೆ ಮಂತ್ರಿ ಸ್ಥಾನ ಕೊಳ್ಳೇಬೇಕು. ಯಾಕಂದ್ರೆ ಇವತ್ತು ನಮ್ಮ ಸಿರಾಗೆ ಇನ್ನ ಕೂಡ ಅಭಿವೃದ್ಧಿ ಬೇಕು. ಇನ್ನ ಯುವಕರು ಬೆಳೆದಿದ್ದಾರೆ, ಇನ್ನ ಮುಂದಕ್ಕೆ ನಾವು ಬೆಳಿಬೇಕು ಅಂತ ಆಗ್ಬೇಕಂದ್ರೆ ನಮ್ಮ ಸಾಹೇಬ್ರು ಮಂತ್ರಿ ಆಗ್ಲೇಬೇಕು. ಇದು ಸಿರಾ ಕರ್ನಾಟಕದಾಗ ಎಲ್ಲಾರು ಹೇಳ್ತಾ ಇರ್ಬೇಕಾದ್ರೆ ಯಾರು ವಿರುದ್ಧ ಇಲ್ಲ ನಮ್ಮ ಸಾಹೇಬ್ರ ಬಗ್ಗೆ, ಜಯಚಂದ್ರ ಸಾಹೇಬ್ರ ಬಗ್ಗೆ. ಇಲ್ಲಿವರೆಗೂ ಅವ್ರ ಮೇಲೆ ಯಾವ್ದು ದಾಳಿ ಇಲ್ಲ. ವೈಟ್ ಹೇಳ್ಬೇಕಂದ್ರೆ ನಂಬರ್ 1 ನಮ್ಮ ಕ್ಯಾಂಡಿಡೇಟ್ ಜಯಚಂದ್ರ ಸಾಹೇಬ್ರು ಅಂದ್ರೆ. ಯಾವತ್ತು ಯಾವ್ದ್ರ ಬಗ್ಗೆನು ಯಾವತ್ತು ಅವ್ರದ್ದು ಎಳ್ಳೆ ಕೆಲಸನೇ ಇಲ್ಲ ಸಾಹೇಬ್ರದ್ದು. ಬರೇ ಜನಗಳ ಅಭಿವೃದ್ಧಿ. ಯಾವತ್ತನ ಫೋನ್ ಮಾಡಿ ಸಾಹೇಬ್ರು ಹಂಗೆ ನಮ್ಗೆ ಇದ್ ಮಾಡ್ತಾರೆ. ಹೇಳ್ಬೇಕಂದ್ರೆ ನಮ್ಮ ಜಯಚಂದ್ರ ಸಾಹೇಬ್ರು ಅನೇಕ 224 MLAಗಳಿಗೆ ಯಾರ್ಯಾರಿಗೂ ಏನೇನೋ ಆಗ್ಬಿಟ್ಟೈತೆ. ನಮ್ಮ ಜಯಚಂದ್ರ ಸಾಹೇಬ್ರು ಅಂದ್ರೆ ಇಷ್ಟು ಏನಾದ್ರು ತೋರಿಸಿನ ನಮ್ಮ ಜಯಚಂದ್ರ ಸಾಹೇಬ್ರ ಮೇಲೆ ಯಾವ್ದನ ಇದ್ರೆ ಆಡಿ ಈಡಿ ಏನ ಸಾಹೇಬ್ರು ಅಂತ ಒಂದು ನಂಬರ್ 1 ಹೇಳ್ಬೇಕಾಗಿದ್ರೆ CM ಕ್ಯಾಂಡಿಡೇಟ್ ಆಗಬೇಕಾಗಿತ್ತು. ಆಗಿಲ್ಲ. ಆಗಿದ್ರೆ ಕೂಡ ನಮ್ಮ ಮಂತ್ರಿ ಸ್ಥಾನ ಕೊಳ್ಳೇಬೇಕು ಅಂತ ನಾವು ನಮ್ಮ ರಾಜ್ಯದ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಎಲ್ಲಾರ ಹತ್ರ ಕೇಳ್ಕೊಂತ ಕೈ ಮುಗಿದು ಕೇಳ್ತೀವಿ. ನಮ್ಮ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಳ್ಳೇಬೇಕು, ಅವ್ರ ಮಂತ್ರಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಇದು ಕರ್ನಾಟಕದಾಗಲ್ಲೇ ಪೂರ್ತಿ ಓಡಾಟ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.